ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ಮಲ್ಲಿಕಾರ್ಜುನ ಮಾಡ್ತಕ್ಕಂಥ ಸ್ವಾಗತ ಸುಸ್ವಾಗತ. ನೋಡಿ, ಓಟು ಕೇಳಲಿಕ್ಕೆ ಇನ್ನು ಬರ್ತಾರೆ ಚುನಾವಣೆ ಆಗುವಾಗ, ಆಗ ಅವರಿಗೆ ಎಲ್ಲರೂ ಬೇಕು. ಈಗ ಯಾರು ರಾಮನ ಆದರ್ಶದಲ್ಲಿದ್ದಾರೋ ಅವರು ಬೇಡ, ಯಾರು ನಿಜ ಹಿಂದೂ ಮಾರ್ಗದಲ್ಲಿ ಇದ್ದಾರೋ ಅವರು ಬೇಡ, ಅವರು ಹಿಂದೂಯೇ ಅಲ್ಲ ಅಂತ ಹೇಳುವವರು ಚುನಾವಣೆ ಹತ್ತಿರ ಬರುವಾಗ ಓಟು ಕೇಳಲಿಕ್ಕೆ ಬರ್ತಾರೆ. ಅದು ಕಾಂಗ್ರೆಸ್ ಪಕ್ಷವು, ಬಿಜೆಪಿ ಪಕ್ಷವು, JDS ಪಕ್ಷವು. ಆಗ ಪ್ರತಿಯೊಬ್ಬರು ಉತ್ತರ ಕೊಡಬೇಕು. ಸೌಜನ್ಯ ಪ್ರಕರಣದಲ್ಲಿ ಯಾರ ಮೇಲೆ ಆರೋಪ ಇದೆಯೋ ಅಂಥವರನ್ನು ಬಿಜೆಪಿ ಪಕ್ಷದ ನಮೋ ಮೋದಿಯವರು ಸಂಸತ್ ಸದಸ್ಯದಲ್ಲಿ ಅಲ್ಲಿ ಒಟ್ಟಿಗೆ ಚೇರ್ ಹಾಕಿ ಕುಳ್ಳಿರಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ಸಿನ DCM DK ಶಿವಕುಮಾರ್ ಅವರು ಸೌಜನ್ಯಲ ತಾಯಿ ತನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಮನವಿ ಕೊಡುವಾಗ ನ್ಯಾಯ ಕೊಡುತ್ತೇವೆ ಎಂದು ಉತ್ತರಿಸದೆ, ಅದೇ ಸಮಯದಲ್ಲಿ ಭಾಷಣ ಮಾಡುತ್ತಾರೆ, ನನ್ನಂತ 1000 DK ಶಿವಕುಮಾರ್ ಅವರು ಹೆಗಡೆಯಪ್ಪರ ಇದ್ದೇನೆ ಅಂತ. ಆ 1000 DK ಶಿವಕುಮಾರ್ ಅವರ ಹತ್ರ ಓಟು ಕೇಳಲಿಕ್ಕೆ ಹೋಗಿ, ಹೆಗಡೆಯವರ ಹತ್ರ ಓಟು ಕೇಳಲಿಕ್ಕೆ ಹೋಗಿ ಎಂದು ನೇರವಾಗಿ ಉತ್ತರಿಸಬೇಕಾಗಿದೆ ಪ್ರತಿ ಪ್ರಜೆಗಳು. ಯಾಕೆ ಅಂತ ಹೇಳಿದ್ರೆ, ನಮಗೆ ಯಾರ ಮೇಲೂ ದ್ವೇಷ ಇಲ್ಲ. ಬಿಜೆಪಿ, ಕಾಂಗ್ರೆಸ್, JDS ಅಥವಾ DK ಶಿವಕುಮಾರ್ ಅಥವಾ ಹೆಗಡೆ ಅಥವಾ ಮೋದಿ, ಯಾರಲ್ಲೂ ನಮಗೆ ದ್ವೇಷ ಇಲ್ಲ. ಆದರೆ ನಿಮ್ಮ ನಡತೆ ಯಾವ ಮಟ್ಟಕ್ಕೆ ತಲುಪಿದೆ ಅಂತ ಇಡೀ ಲೋಕ ನೋಡುತ್ತಿದೆ. ರಾಜಕಾರಣಿಗಳ ನಡತೆ, ಹಣದ ಹಿಂದೆ ಓಡುವಂತ ಕೊಳಕು ಮಾಧ್ಯಮಗಳ ನಡತೆ, ಇವತ್ತು ಕೇವಲ ಹಣ ಒಂದು ಬಿಟ್ಟರೆ ನಿಮಗೆ ಯಾವುದೇ ಸತ್ಯ, ಧರ್ಮ, ನ್ಯಾಯ ಕಣ್ಣಿಗೆ ಕಾಣುವುದಿಲ್ಲ. ನಿಮಗೆ ಸತ್ಯ, ಧರ್ಮ, ನ್ಯಾಯ ಕಣ್ಣಿಗೆ ಕಾಣ್ತಿದೆ ಅಂತ ಹೇಳಿದ್ರೆ 80% ಹಿಂದೂಗಳು ಇದ್ದೇವೆ ಅಂತ ಹೇಳುವ ಅದರಲ್ಲಿ ಎಷ್ಟೋ ಜನ ದಿನ 24 ಗಂಟೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳುವಂತ ನಾವು ಒಬ್ಬ ಶ್ರೀರಾಮನ ಆದರ್ಶದಲ್ಲಿ ನಡೆಯುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬೆಂಬಲ ಕೊಡುವುದಿಲ್ಲ ಅಂತ ಹೇಳಿದ್ರೆ, ಯಾವ ಶ್ರೀರಾಮನನ್ನು ನೀವು ಬೆಳಿಗ್ಗೆ ಎದ್ದು ಜೈ ಶ್ರೀರಾಮ್ ಅಂತ ಹೇಳ್ತೀರಿ? ಆದರ್ಶ ಶ್ರೀರಾಮಚಂದ್ರನ ಅಥವಾ ಕಾಮಾಂಧರುಗಳ ಆ ರಾಮನ? ನಮ್ಮ ಶ್ರೀರಾಮಚಂದ್ರ ಕಾಮಾಂಧರುಗಳ ರಾಮ ಅಲ್ಲ. ಆದರೆ ನೀವು ಕೊಳಕು ರಾಜಕಾರಣಿಗಳು, ಕೊಳಕು ಮಾಧ್ಯಮಗಳು ಇವತ್ತು ಕಾಮಾಂಧರುಗಳ ಹಿಂದೆ ಹೋಗಿ ಅವರ ಹಣದ ಎಂಜಳ ತಿಂದು ಬದುಕುವಂತ ನಿಮ್ಮ ಜೀವನ ಇಡೀ ವಿಶ್ವವೇ ನಗುತ್ತಾ ಇದೆ. ನಿಮಗೆ ಇಂಥ ಜೀವನ ಬೇಕಾ? ಇಂಥ ಅಗೌರವದಿಂದ ನೀವು ಜೀವನ ಮಾಡಬೇಕಾ? ರಾಮನ ಆದರ್ಶದಲ್ಲಿ ಇರುವಂತ ಒಬ್ಬ ನಿಜ ಹಿಂದೂ ತನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡು ಹಿಂದೂ ಹೆಣ್ಮಕ್ಕಳಿಗೋಸ್ಕರ ನ್ಯಾಯ ಕೇಳುವಂತ ವ್ಯಕ್ತಿಗೆ ನೀವು ಗಡಿಪಾರು ಮಾಡುತ್ತೀರಿ, ಅವರನ್ನು ಎನ್ಕೌಂಟರ್ ಮಾಡಲಿಕ್ಕೆ ನೋಡುತ್ತೀರಿ, ಅವರನ್ನು ಮುಗಿಸಲಿಕ್ಕೆ ನೋಡ್ತೀರಿ. ಒಬ್ಬ ಮಹೇಶ್ ತಿಮರೋಡಿ ಇಲ್ಲ ಅಂದ್ರೆ ಇಲ್ಲಿ ನಮಗೆ ಇನ್ನೂ ಅತ್ಯಾಚಾರ, ಕೊಲೆ, ಸರ್ವಾಧಿಕಾರದಿಂದ ಮೆರೆಯಬಹುದು ಅಂತ ಹೇಳುವ ಕೊಳಕು ರಾಜಕಾರಣಿಗಳು, ಕೊಳಕು ಮಾಧ್ಯಮಗಳು ಮಾರಿಕೊಂಡಂತ ನೀವು ಈ ವ್ಯವಸ್ಥೆಯನ್ನು ಯಾವ ಮಟ್ಟಕ್ಕೆ ತಂದಿದ್ದೀರಿ ಅಂತ ಸ್ವಲ್ಪ ಆಲೋಚಿಸಿ ನೋಡಿ. ಇಡೀ ವಿಶ್ವ ನಿಮ್ಮ ಮುಖಕ್ಕೆ ಕಾಕರಿಸಿ ತುಪ್ಪುತ್ತಿದೆ. ಕೊಲೆಗಾರರು, 7 ಕೊಲೆ ಮಾಡಿದವರು, ಜೀವಾವಧಿ ಶಿಕ್ಷೆ ಡಿಕ್ಲೇರ್ ಆದವರು ಬೇಲ್ನಿಂದ ಹೊರಗೆ ಬಂದು
ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ನಮ್ಮೆದುರೇ ತಿರುಗ್ತಾ ಇದ್ದಾರೆ. ಅವರನ್ನು ಸಮಾರಂಭಗಳಲ್ಲಿ ಕುಳ್ಳಿರಿಸಿ ಹೂಮಾಲೆ ಹಾಕಿ ಸನ್ಮಾನಿಸುತ್ತಿದ್ದೀರಿ. ನೀವು ಅವರನ್ನು ಗಡೀಪಾರು ಮಾಡಲಿಕ್ಕೆ ನಿಮಗೆ ಯಾವ ಆದೇಶವೂ ಬರುವುದಿಲ್ಲ. ಒಬ್ಬ ನ್ಯಾಯಕ್ಕೆ ಹೋರಾಡುವಂತಹ ವ್ಯಕ್ತಿಯನ್ನು ನೀವು ಗಡೀಪಾರು ಮಾಡ್ತೀರಿ ಅಂತ ಹೇಳಿದ್ರೆ, ನಮ್ಮ ಈ ದೇಶಕ್ಕೆ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ನೀವು ಯಾವ ಗೌರವ ಕೊಡುತ್ತೀರಿ ಅಂತ ನೀವು ಮುಂದೆ ತಿಳಿಸಬೇಕು ಸಮಾಜಕ್ಕೆ. ನೀವು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಒಳಗೊಂಡಂತ ಸಂವಿಧಾನಕ್ಕೆ ನೀವು ಅಪಮಾನ ಮಾಡಿದ್ದೀರಿ. ಎಲ್ಲ ಪಕ್ಷದಲ್ಲಿರುವ 99% ರಾಜಕಾರಣಿಗಳು, ಎಲ್ಲ ಮಾಧ್ಯಮ ಟಿವಿ ಚಾನೆಲ್ನಲ್ಲಿರುವ 99% ನೀವುಗಳು ಇವತ್ತು ಸಂವಿಧಾನವನ್ನು ಮಾರಿ ಬಿಟ್ಟಿದ್ದೀರಿ. ಸಂವಿಧಾನಕ್ಕೆ ಕಪ್ಪು ಕಳಂಕ ಚುಕ್ಕೆ ತಂದಿದ್ದೀರಿ. ಇವತ್ತು ಈ ದೇಶ ಸರ್ವನಾಶ ಆದ್ರೆ ಮುಂದೆ ಅದಕ್ಕೆ ಹೊಣೆ ಈ ಕೊಳಕು ರಾಜಕಾರಣಿಗಳು ಮತ್ತು ಈ ಕೊಳಕು ಮಾಧ್ಯಮಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಇಂಥ ಪರಿಸ್ಥಿತಿಯನ್ನು ಮುಂದೆ ನಮ್ಮ ಯುವ ಶಕ್ತಿ, ಸ್ತ್ರೀ ಶಕ್ತಿಗಳು ಅವಕಾಶ ಮಾಡಿಕೊಡಬಾರದು. ಇದೇ ಇನ್ನು ಮುಂದುವರಿದರೆ ಈ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ನಾವು ಕ್ರಾಂತಿ ಹೇಳ್ಬೇಕಾಗ್ತದೆ. ನಿಮಗೆ ಯಾವುದು ಲೆಕ್ಕ ಇಲ್ಲ, ನಮಗೆ ಗೊತ್ತುಂಟು. ನೀವು ಹಣದಿಂದ ಮೆರೆಯುತ್ತಿದ್ದೀರಿ. ನಿಮ್ಮ ಹಣ 1 ಸೆಕೆಂಡಲ್ಲಿ ನೀವು ಭಿಕ್ಷಾಧಿಪತಿ ಆಗ್ಲಿಕ್ಕುಂಟು. ಸಮಯ ಕಾಲವೇ ನಿಮಗೆ ಉತ್ತರಿಸ್ತದೆ. ಯಾಕೆಂತ ಹೇಳಿದ್ರೆ, ಸತ್ಯ ಧರ್ಮ ನ್ಯಾಯವನ್ನು ಬರೆಯಿರಿ. ಮಾಧ್ಯಮ ಅಂತ ಹೇಳಿದ್ರೆ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಯುವ ಜನತೆಯ ದಾರಿ ದೀಪದ ಪೆನ್ನಾಗಬೇಕೇ ಹೊರತು ಯುವ ಜನತೆಯ ನಾಶದ ಪೆನ್ನಾಗಬಾರ್ದು. ನೀವು ಈ ರಾಜಕಾರಣಿಗಳು, ಈ ವ್ಯವಸ್ಥೆಗಳು, ಈ ಮಾಧ್ಯಮಗಳು, ನೀವು ನಾಶವನ್ನು ಬಯಸಬೇಡಿ, ಭವಿಷ್ಯವನ್ನು ಕೊಡಲಿಕ್ಕೆ ನೋಡಿ. ಇವತ್ತು ಎಲ್ಲ ನೀವು ಮಾಡುತ್ತಿರುವುದು ನಿಮ್ಮ ಸ್ವಾರ್ಥವನ್ನು ಒಂದು ಬಿಟ್ಟರೆ, ನಿಮ್ಮ ಮನೆಯವರನ್ನು ಮಾರಿಕೊಂಡು ನಿಮ್ಮ ಮನೆಯವರ ಮುಂದೆ ಯುವ ಪೀಳಿಗೆಯ ಭವಿಷ್ಯವನ್ನು ಹಾಳು ಮಾಡುತ್ತಾ ಇದ್ದೀರಿ. ಇದು ನೀವು ಆಲೋಚಿಸಬೇಕು. ಇವತ್ತು ನೀವು ಕಾಮಾಂಧರುಗಳ ಹಣದಲ್ಲಿ ಮೆರೆಯುತ್ತಾ ಇದ್ದೀರಿ. ನಾಳೆ ಅದೇ ಹಣದಿಂದ ನೀವು ನರಳಿ ಕೊರಗಿ ಮರುಗಿ ಹುಳವಾಗಿ ಸಾಯುವ ದಿನ ಒಂದು ಬರಲಿದೆ. ಇದನ್ನು ಚಿಂತಿಸಿ ನೀವು ಒಂದು ದಿನದ ಐಷಾರಾಮಿ ಜೀವನಕ್ಕೋಸ್ಕರ ನಿಮ್ಮ ಜೀವನ, ಯುವ ಪೀಳಿಗೆಯ ಜೀವನ ಭವಿಷ್ಯವನ್ನು ಮಾರಬೇಡಿ. ಎಷ್ಟು ಹೇಳಲಿಕ್ಕೆ ನಾನು ರಾಜಕಾರಣಿಗಳಿಗೆ ಮತ್ತು ಮಾಧ್ಯಮದವರಿಗೆ ಬಯಸ್ತೇನೆ. ಇನ್ನಾದರೂ ನಿಮ್ಮ ಮಾನವೀಯತೆಯನ್ನು ಉಳಿಸಿಕೊಳ್ಳಿ. ಇಡೀ ವಿಶ್ವಕ್ಕೆ ಗೊತ್ತಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಅನ್ಯಾಯ ಮಾಡಿದ್ದು, ಯಾರು ಅತ್ಯಾಚಾರ ಮಾಡಿದ್ದು, ಯಾರು ಕೊಲೆ ಮಾಡಿದ್ದು, ಇದರ ಹಿಂದೆ ಯಾರ ಕೈವಾಡ, ಯಾರ ಪ್ರಭಾವಿಗಳ ಕೈವಾಡ ಇದೆ. ಇವರು ಯಾವ ರಾಜಕಾರಣಿಗಳನ್ನು ಕೈಯೊಳಗೆ ಮಾಡಿಕೊಂಡಿದ್ದಾರೆ, ಯಾವ ಮಾಧ್ಯಮಗಳನ್ನು ಕೈಯೊಳಗೆ ಮಾಡಿಕೊಂಡು ಇವತ್ತು ಇಡೀ ಸಮಾಜವನ್ನು ಮಂಗ ಮಾಡುತ್ತಿದ್ದಾರೆ ಎಂಬುದು ಇಡೀ ವಿಶ್ವಕ್ಕೆ ಗೊತ್ತಿದ್ದ ವಿಷಯ. ಹೆಣ್ಮಕ್ಕಳಿಗೆ ನ್ಯಾಯ ಕೇಳುವಂತ ದೊಡ್ಡ ಸಮಾವೇಶ ಆದರೆ ಒಂದು ಸತ್ಯ ಪೇಪರಲ್ಲಿ ಬರೆದು ಹಾಕಲು, ಸತ್ಯ ಟಿವಿ ಮಾಧ್ಯಮದಲ್ಲಿ ಹೇಳಲಿಕ್ಕೆ ನಿಮ್ಮಿಂದ ಆಗುತ್ತಿಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮನ್ನು, ನಿಮ್ಮ ಮನೆಯವರನ್ನು, ನಿಮ್ಮ ಯುವ ಪೀಳಿಗೆಯನ್ನು ಯಾವ ವ್ಯವಸ್ಥೆಗೆ ಮಾರಿಕೊಂಡಿದ್ದೀರಿ ಅಂತ ಇಡೀ ವಿಶ್ವ ನಗುತ್ತಿದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ರಾಜಕಾರಣಿಗಳೇ. ಕೊಳಕು ರಾಜಕೀಯ ಮಾಡಿಕೊಂಡು
ಧರ್ಮ ಧರ್ಮ ಸಮುದಾಯವನ್ನು ತಾಂಟಿಸಿಕೊಂಡು ಅಮಾಯಕರ ಕೊಲೆ ಮಾಡಿಸಿಕೊಂಡು ಯಾವುದೇ ಅಧರ್ಮ ಮಾರ್ಗದಲ್ಲಿ ನಡೆದ್ರೆ ಅದು ನಿಮಗೂ ಒಂದು ದಿನ ಆಪತ್ತು, ನಿಮ್ಮ ಯುವ ಪೀಳಿಗೆಗೆ ಅದು ವಿಷದ ಮುಳ್ಳು. ಇದನ್ನು ನೀವು ತಿಳಿದುಕೊಳ್ಳಿ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಸಮಯ ಇನ್ನೂ ಇದೆ. ಆದ ಕಾರಣ ನಾನು ಹೇಳುತ್ತೇನೆ, AC ಸ್ಟೆಲ್ಲಾ ವರ್ಗೀಸ್ನವರು ಪುನಃ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಕೊಟ್ಟಂತ ಆದೇಶ, ಗಡೀಪಾರು ಆದೇಶ, ಇದು ನಾವು AC ಅವರನ್ನು ಯಾವತ್ತೂ ದೂರುವುದಿಲ್ಲ. ಅವರಿಗೆ ನಮ್ಮ ಗೌರವ ಉಂಟು, ಆ ಹುದ್ದೆಗೆ ಗೌರವ ಉಂಟು. ಆದರೆ ಇವತ್ತು ಅಧಿಕಾರಿಗಳನ್ನು, SIT ಅಧಿಕಾರಿಗಳನ್ನು, MLA MP ಮಿನಿಸ್ಟ್ರುಗಳನ್ನು ಎಲ್ಲರನ್ನೂ ಡಬ್ಬಿಯ ಹಣದಿಂದ ಖರೀದಿ ಮಾಡಿಕೊಳ್ಳಲು ನೋಡುತ್ತಿರುವಂಥ ಕಾಮಾಂಧರುಗಳ ಪರ ನಿಂತ ಕೊಳಕು ರಾಜಕಾರಣಿಗಳ ಪ್ರೆಷರ್ನಿಂದ ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು AC ಸಮೇತ ಎಷ್ಟೋ SIT ಅಧಿಕಾರಿಗಳು ಇವತ್ತು ಎಲ್ಲರೂ ಬಲಿ ಪಶುಗಳಾಗುತ್ತಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದ ಕಾರಣ ನಾನು AC ಸ್ಟೆಲ್ಲಾ ವರ್ಗೀಸ್ನವರಿಗೂ ಹೇಳುತ್ತೇನೆ, SIT ಅಧಿಕಾರಿಯಾಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ ಎಲ್ಲರಿಗೂ ಹೇಳುತ್ತೇನೆ, ನೀವು ನಿಮ್ಮ ಮಾನವೀಯತೆ, ಮನುಷ್ಯ ಧರ್ಮವನ್ನು ಯಾವತ್ತಿಗೂ ಮಾರಿಕೊಳ್ಳಬೇಡಿ. ಇವತ್ತು ಒಂದು ದಿನದ ಐಷಾರಾಮಿ ಜೀವನಕ್ಕೆ ನೀವು ಮಾರಿಕೊಳ್ಳಬೇಡಿ. ಇದು ಶಾಶ್ವತ ಅಲ್ಲ. ನಿಮ್ಮ ಯುವ ಪೀಳಿಗೆಗೂ ಇದು ಭವಿಷ್ಯದ ಮಾರ್ಗ ಅಲ್ಲ. ಆದ ಕಾರಣ ನಿಮ್ಮ ಮುಂದಿನ ಜೀವನ, ನಿಮ್ಮ ಯುವ ಪೀಳಿಗೆಯ ಮುಂದಿನ ಜೀವನ ಬಂಗಾರ ಆಗಬೇಕಂತ ಹೇಳಿದ್ರೆ ನೀವು ಧೈರ್ಯವಾಗಿ ಎದುರಿಸಿ ಸತ್ಯ ಧರ್ಮ ನ್ಯಾಯಪರ ನಿಲ್ಲಿ. ಯಾವ ಕಾಮಾಂಧರುಗಳ, ಯಾವ ಡಬ್ಬಿಯ ಹಣದ ಪ್ರಭಾವಕ್ಕೊಳಗಾಗಬೇಡಿ. ಏನಿದ್ರು ಸತ್ಯ ಧರ್ಮ ನ್ಯಾಯದಲ್ಲಿ ನೇರ ಮಾತಾಡಿ, ನೇರ ಉತ್ತರಿಸಿ. ಯಾರಿಗೂ ಈ ಭೂಮಿ ಮೇಲೆ ಹೆದರುವ ಅಗತ್ಯ ಇಲ್ಲ. ಸತ್ಯ ಧರ್ಮ ನ್ಯಾಯಕ್ಕೆ ಹೆದರಿ, ನೀವು ಸತ್ಯ ಧರ್ಮ ನ್ಯಾಯಕ್ಕೆ ಹೆದರಿ ಆಮೇಲೆ ನೀವು ಒಂದು ವೇಳೆ ನಿಮ್ಮ ಮರಣ ಹೊಂದಿದರೂ ಅದು ವೀರ ಮರಣ ಆಗ್ತದೆ ಹೊರತು ಕಾಮಾಂಧರುಗಳ ಎಂಜಳ ತಿಂದು ಅವರುಗಳ ಪ್ರೆಷರಿಗೆ ನೀವು ತಲೆಬಾಗಿ ಅನ್ಯಾಯ ಮಾರ್ಗದಲ್ಲಿ, ಅಧರ್ಮ ಮಾರ್ಗದಲ್ಲಿ ಹೋದರೆ ನಿಮ್ಮ ಮುಂದೆ ಸಹಜ ಸಾವಿಗೂ ಅದು ಒಂದು ಕೆಟ್ಟ ಮರಣ ಅಂತ ಇಡೀ ಸಮಾಜ ಗುರುತಿಸ್ತದೆ. ಆದ ಕಾರಣ ನಾನು ಹುಟ್ಟಿದ್ದು, ನೀವು ಹುಟ್ಟಿದ್ದು, ಒಂದು ದಿನ ನೀವು ಸಾಯ್ತೀರಿ, ನಾವು ಸಾಯುತ್ತೇವೆ. ಆದರೆ ನಾವು ಸಾಯುವಾಗ ಸತ್ಯ ಧರ್ಮ ನ್ಯಾಯಪರ ನಿಂತು ವೀರ ಮರಣ ಅಪ್ಪಬೇಕು. ಇಲಿಯಲ್ಲಿ ಹೋರಾಡುವುದು ಅಲ್ಲ, ಹುಲಿಯಲ್ಲಿ ಹೋರಾಡಿ ನಾವು ವೀರ ಮರಣ ನೀಡಬೇಕು. ಅದೇ ನಮ್ಮ ಮನುಷ್ಯ ಧರ್ಮದಲ್ಲಿ ಹುಟ್ಟಿದಂಥ ನಮ್ಮ ಶ್ರೇಷ್ಠ ಧರ್ಮಕ್ಕೆ ಒಂದು ತಾಕತ್ತು ಹೊರತು ಅದೇ ಮನುಷ್ಯ ಧರ್ಮಕ್ಕೆ ಕೊಡುವಂಥ ಗೌರವ. ನಾವು ನಮ್ಮನ್ನು ಸೃಷ್ಟಿ ಮಾಡಿದಂಥ ಆ ಭಗವಂತ ನಮ್ಮ ಸೃಷ್ಟಿಗೆ ಮೆಚ್ಚಬೇಕು. ಆ ಕಾರ್ಯವನ್ನು ನಾವು ಮಾಡಿಕೊಂಡು ಹೋಗುವ, ಸತ್ಯ ಧರ್ಮ ನ್ಯಾಯದಲ್ಲಿ ಹೋಗುವ. ಯಾವ ಕೋಟಿಯೂ ನಮಗೆ ಅಗತ್ಯ ಇಲ್ಲ. ಇವತ್ತು ಕೋಟಿ ಸಿಗ್ತದೆ, ನಾಳೆ ಏನಾದರೂ ದೊಡ್ಡ ರೋಗ ಬಂದು ನರಳಿ ಹಾಸಿಗೆ ಮೇಲೆ ಕೊರಗಿ ಹುಳವಾಗಿ ಸಾಯುವುದಕ್ಕಿಂತ ನಿಮಗೆ ಯಾವುದು ಒಳ್ಳೆಯದು? ಆಗ ನಿಮಗೆ ಎಷ್ಟು ಜನ ಶಾಪ. ಕಾಮಾಂಧರುಗಳ ಕೋಟಿಯಲ್ಲಿ ಮೆರೆದವ ಇವತ್ತು ಹುಳವಾಗಿ ನರಳಿ ಕೊರಗ್ತಾ ಇದ್ದಾನೆ, ಅವ ಇನ್ನೂ ನರಳಿ ಕೊರಗಿ ಸಾಯಬೇಕು ಅಂತ ಶಾಪ ಕೊಡುತ್ತಾರೆ. ಆದರೆ ನೀವು ಸತ್ಯ ಧರ್ಮ ನ್ಯಾಯದಲ್ಲಿ ನಾಳೆ ಒಂದು ವೇಳೆ ಅಸೌಖ್ಯವಾಗಿ ಸತ್ರು ನಿಮಗೆ ಎಲ್ಲರೂ ಆಶೀರ್ವಾದ ನೀಡುತ್ತಾರೆ. ಆದರೆ ಅಧರ್ಮ ಮಾಡಿಕೊಂಡು ಸತ್ರೆ ಇಡೀ ಸಮಾಜ ನಿಮಗೆ ಶಾಪ ನೀಡುತ್ತದೆ. ಆ ಇಡೀ ಸಮಾಜದ ಶಾಪಕ್ಕೆ ಒಳಗಾಗದೆ ನಾವು ಸತ್ಯ ಧರ್ಮ ಮಾರ್ಗದಲ್ಲಿ ನಡೆಯೋಣ.
ಈ ಭೂಮಿ ಮೇಲೆ, ಈ ಭೂಮಿ ತಾಯಿಯ ಮಡಿಲಲ್ಲಿ ಇರುವಂಥ ನಾವು ಈ ಭೂಮಿ ತಾಯಿ ಮೆಚ್ಚುವ ರೀತಿಯಲ್ಲಿ ಈ ಸಮಾಜದಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಬೆಲೆ ಕೊಟ್ಟು ಸ್ವ ಅಭಿಮಾನದಿಂದ ನಮ್ಮ ದುಡಿತದಲ್ಲಿ ಬರುವ ಹಣದಿಂದ ನಾವು ಮೆರೆಯೋಣ ಹೊರತು ಇನ್ನೊಬ್ಬರ ಎಂಜಲ ಕಾಸಲ್ಲಿ ನಾವು ಮೆರೆದು ಇನ್ನೊಬ್ಬರ ಗುಲಾಮರಾಗುವುದು ಬೇಡ, ಅಂಧ ಭಕ್ತರಾಗುವುದು ಬೇಡ. ನಾವು ಮನುಷ್ಯರಾಗಿ ಶ್ರೇಷ್ಠ ಧರ್ಮ ಮನುಷ್ಯ ಧರ್ಮದಲ್ಲಿ ಜೀವಿಸೋಣ, ಮನುಷ್ಯರನ್ನು ಪ್ರೀತಿಸೋಣ.